ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲಾದ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ಕೆಲವು ಪ್ರಮುಖ ಮಾಹಿತಿಗಳನ್ನ ಎಲ್ಲರ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಈ ದಿನ ನಾನು ಪೋಷಕರಿಗೆ ಒಂದು ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳು ಶಾಲೆಯಲ್ಲಿ ಇರಬಹುದು, ಹೊರಗಡೆ ಇರಬಹುದು, ಯಾರಿಗಾದ್ರೂ ಬೈತಾ ಇದ್ದಾರಾ ನಕಾರಾತ್ಮಕವಾಗಿ? ಆಮೇಲೆ ಈ ಒಂದು ಚಟುವಟಿಕೆ ಅಂದ್ರೆ ಈ ಒಂದು ಅಭ್ಯಾಸ ಅತಿಯಾಗಿ ಆದರೆ ಇದು ಈ ಒಂದು ಮಕ್ಕಳ ಮೇಲೇನೂ ಸಹ ಪ್ರಭಾವ ಬೀರುತ್ತೆ. ಆಮೇಲೆ ಯಾರ ಮೇಲೆ ಅವರು ಬೈತಾ ಇದ್ದಾರೆ, ಹೊಡಿತಾ ಇದ್ದಾರೆ, ಆ ಮಕ್ಳಿಗೂನು ಸಹ ನಕಾರಾತ್ಮಕವಾದ ಒಂದು ಪ್ರಭಾವವನ್ನ ಅವರ ಜೀವನದಲ್ಲಿ ಆಗತ್ತೆ. ಸೊ ಎಲ್ಲಾ ಪೋಷಕರಿಗೂನು ಸಹ ಒಂದು ಮನವಿ ಏನು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಯಾರನ್ನಾದ್ರೂ ನಕಾರಾತ್ಮಕವಾಗಿ ಬೈಯೋದಿರ್ಬಹುದು, ಹೊಡೆಯೋದಿರ್ಬಹುದು ಶಾಲೆಯಲ್ಲಿ, ಅಥವಾ ಸಾಮಾಜಿಕ ಬಾಹಿರವಾದ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ತೊಡಗಿದಾರಾ, ಏನಾದ್ರೂ ಒಂದು ಅವರ ಒಂದು ಜೀವನಕ್ಕೆ ಅಪಾಯವಾಗುವಂತಹ ಒಂದು ಕೆಲಸದಲ್ಲಿ ತೊಡಗಿದಾರ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ, ಗಮನಿಸ್ಬೇಕಾಗತ್ತೆ ಮಕ್ಕಳನ್ನ. ಶಾಲೆಗೆ ಹೋಗಿ ಅವರು ಏನ್ ಮಾಡ್ತಾ ಇದ್ದಾರೆ, ಶಾಲೆಯಲ್ಲಿ ಅವರ ಒಂದು ವಿದ್ಯಾಭ್ಯಾಸದ ಜೊತೆಗೆ ಅವರ ನಡವಳಿಕೆ ಹೇಗಿದೆ, ತರಗತಿಯಲ್ಲಿ ಬೇರೆಯವರ ಮಕ್ಕಳ ಜೊತೆಗೆ ಏನಾದ್ರೂ ಅನುಚಿತವಾಗಿ ವರ್ತನೆ ಮಾಡ್ತಾ ಇದ್ದಾರಾ, ಇವುಗಳನ್ನ ಪೋಷಕರು ಗುರುಗಳಿಗೆ ಕೇಳಿ ತಿಳಿದುಕೊಳ್ಬೇಕಾಗತ್ತೆ. ಆಮೇಲೆ ಮಕ್ಕಳನ್ನು ಸಹ ಪೋಷಕರು ಸರಿಯಾಗಿ ಗಮನಿಸ್ಬೇಕಾಗತ್ತೆ. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ವರ್ತನೆಯಲ್ಲಿ ಅತಿಯಾದ ಒಂದು ಕೋಪ, ಆಮೇಲೆ ಬೇರೆಯವರಿಗೆ ಹೊಡೆಯೋದು, ಬೈಯೋದು, ಇವೆಲ್ಲ ಒಂದು ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆ ಇಂತಹ ವರ್ತನೆಗಳು ಜಾಸ್ತಿ ಆಗ್ತಾ ಇದೆ ಅಂದಾಗ, ಮಕ್ಕಳಲ್ಲಿ ಅತಿಯಾದ ಒಂದು ಈಗ ಪೋಷಕರು ಇರಬಹುದು, ಹೊರಗಡೆ ಗುರುಗಳಿರಬಹುದು, ಅವ್ರು ಬೇಗ ಬೈಯೋದಕ್ಕೆ ಆಲೋಚನೆ ಮಾಡ್ತಾರೆ. ಯಾಕೆ ಅಂದ್ರೆ ಮಕ್ಕಳ ಮನಸ್ಸು ಈಗ ಸೂಕ್ಷ್ಮ ಆಗಿದೆ. ಸ್ವಲ್ಪ ಬೈದ್ರುನು ಸಹ ಎಲ್ಲಿ ಎಷ್ಟು ಬೇಜಾರಾಗ್ತಾರೋ, ಮತ್ತೆ ಏನ್ ಮಾಡ್ಕೊಂಡ್ ಬಿಡ್ತಾರೋ, ಈ ತರದ ಆಲೋಚನೆ ಎಲ್ಲರನ್ನು ಸಹ ಯೋಚನೆ ಮಾಡೋದಕ್ಕೆ ಗುರಿ ಮಾಡ್ತಾ ಇದೆ. ಸೊ ಇದರಿಂದ ಮಕ್ಕಳಿಗೆ ಯಾವುದೇ ಒಂದು ಕೆಲಸ ಮಾಡಲು ಭಯ ಇಲ್ಲದೆ ಇರೋದನ್ನು ಸಹ ಇದಕ್ಕೆ ಒಂದು ಕಾರಣ. ನಾವ್ ಏನ್ ಮಾಡಿದ್ರು ಸಹ ಯಾರು ನಮ್ಗೆ ಏನು ಹೇಳೋದಿಲ್ಲ ಅನ್ನುವ ಒಂದು ಧೈರ್ಯನೂ ಸಹ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಇದರಿಂದ ಏನ್ ಮಾಡ್ತಾ ಇದ್ದಾರೆ, ಬೇರೆ ಮಕ್ಕಳಿಗೆ ಹೊಡೆಯೋದಿರ್ಬಹುದು, ಬೈಯೋದಿರ್ಬಹುದು, ಆಮೇಲೆ ಬೇರೆಯವ್ರಿಗೆ ತುಂಬಾ ಕೀಟಲೆ ಮಾಡೋದಿರ್ಬಹುದು, ನಕಾರಾತ್ಮಕವಾಗಿ ಬೈಯೋದು, ಬೇರೆ ಮಕ್ಕಳಿಗೆ ಮಾನಸಿಕವಾಗಿ ನೋವುಂಟು ಮಾಡುವಂತಹ ಶಬ್ದಗಳಿಂದ ಬೈಯೋದು, ಈ ತರ ಅನುಚಿತವಾಗಿ ವರ್ತನೆಗಳನ್ನ ಶಾಲೆಗಳಲ್ಲಿ ಅವರು ಮಾಡ್ತಾ ಇರ್ತಾರೆ. ಸೊ ಪೋಷಕರು ಮನೆಯಲ್ಲಿರುವ ಮಕ್ಕಳಿಗೆ ತಿಳಿ ಹೇಳ್ಬೇಕಾಗತ್ತೆ, ಶಾಲೆಯಲ್ಲಿ ಹೀಗಿರ್ಬೇಕು, ಯಾರಿಗೂ ಸಹ ಬೈಬಾರ್ದು, ಹೊಡಿಬಾರ್ದು, ಯಾರನ್ನೂ ಸಹ ಏನೇ ಅಂದ್ರೂನು ಸಹ ಬಂದು ಮನೆಯಲ್ಲಿ ಹೇಳ್ಬೇಕು. ನಿನಗೆ ಯಾರಾದ್ರೂ ನೋವು ಮಾಡಿದ್ರೆ ಅವುಗಳನ್ನ ಬಂದು ನಮಗೆ ಹೇಳಿ, ಇಲ್ಲ ಅಂದ್ರೆ ಗುರುಗಳಿಗೆ ತಿಳಿಸಿ. ಈ ರೀತಿಯಾದ ಮಾತುಗಳನ್ನ ಪೋಷಕರು ಅವಾಗವಾಗ ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ಎಲ್ಲಾ ಪೋಷಕರುನು ಸಹ ಮಕ್ಕಳಿಗೆ ಅಂದ್ರೆ ಕೆಲವೊಂದು ಮಕ್ಕಳು ಪೋಷಕರಿಗೆ ಏನು ಹೇಳೋದಿಲ್ಲ. ಶಾಲೆಯಲ್ಲಿ ಅವ್ರು ಹೇಗಿರ್ತಾರೆ ಅನ್ನೋದನ್ನು ಸಹ ಕೆಲವೊಂದ್ಸರಿ ಗೊತ್ತಿರೋದಿಲ್ಲ ಪೋಷಕರಿಗೆ. ಸೊ ಇದರಿಂದ ಏನಾಗುತ್ತೆ, ಮಕ್ಕಳು ಅವರ ಒಂದು ವರ್ತನೆಯಲ್ಲಿ ತುಂಬಾ ಸಿಟ್ಟಾಗೋದು, ಹೊಡೆಯೋದು, ಇವನ್ನೆಲ್ಲ ಜಾಸ್ತಿ ರೂಢಿ ಮಾಡ್ಕೊಳ್ತಾ ಇದ್ದಾರೆ. ಇವುಗಳಿಗೆ ಕಡಿವಾಣವನ್ನ ಹಾಕ್ಬೇಕು ಅಂದ್ರೆ ಮಕ್ಕಳಿಗೆ ನಾವು ಗಮನಿಸ್ತಾ ಇರ್ಬೇಕು. ಅವರಿಗೆ ಸರಿಯಾದ ಒಂದು ದಾರಿಯನ್ನ ಅಂದ್ರೆ ತಿಳುವಳಿಕೆಯನ್ನ ನಾವು ಸರಿಯಾದ ಸಮಯಕ್ಕೆ ಹೇಳ್ತಾ ಇರ್ಬೇಕು. ನಿಮಗೆ ಇದರ ಬಗ್ಗೆ ಯಾರ್ದಾದ್ರೂ ಸಹಾಯ ಬೇಕು ಅಂದಾಗ, ನೀವು ನಿಮ್ಮ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅಂದಾಗ ಗುರುಗಳಿಗೂ ಸಹ ತಿಳಿ ಹೇಳಿ. ನಮ್ಮ ಮಗು ಹೀಗ್ ಮಾಡ್ತಾ ಇದ್ದಾರೆ, ಹೀಗೆ ವರ್ತಿಸ್ತಾ ಇದ್ದಾರೆ, ಇವುಗಳಿಗೆ ಕಡಿವಾಣವನ್ನ ಹಾಕ್ಬೇಕು. ಸರಿಯಾದ ಒಂದು ಮಾತಿನಿಂದ ತಿಳುವಳಿಕೆ ಹೇಳಿ ಅನ್ನೋದನ್ನ ನೀವು ಗುರುಗಳಿಗೂ ಸಹ ತರಗತಿಯಲ್ಲಿ ತಿಳಿಸಬಹುದು. ಇದರಿಂದ ಮಕ್ಕಳ ಒಂದು ವರ್ತನೆಯಲ್ಲಿನೂ ಸಹ ಒಳ್ಳೆಯ ಒಂದು ಅಭ್ಯಾಸವನ್ನ ನಾವು ರೂಢಿ ಮಾಡ್ದಂಗಾಗತ್ತೆ. ಸೊ ಇತ್ತೀಚಿನ ಮಕ್ಕಳಲ್ಲಿ ನಕಾರಾತ್ಮಕ ವರ್ತನೆಗಳು ಜಾಸ್ತಿ ಆಗ್ತಾ ಇದೆ. ಇವುಗಳನ್ನ ಪೋಷಕರು ಕಡೆಗಣನೆ ಮಾಡಬಾರ್ದು. ಮಕ್ಕಳಲ್ಲಿ ಯಾವ್ದಾದ್ರೂ ಒಂದು ವರ್ತನೆ ಸರಿ ಇಲ್ಲ ಅಂದಾಗ ಅವುಗಳನ್ನ ಸರಿಯಾಗಿ ತಿಳಿ ಹೇಳ್ಬೇಕಾಗತ್ತೆ. ಮಕ್ಕಳ ವರ್ತನೆಯಲ್ಲಿ ಯಾವ್ದಾದ್ರೂ ನಕಾರಾತ್ಮಕ ವರ್ತನೆಗಳು ಬೆಳವಣಿಗೆ ಆಗ್ತಾ ಇದೆಯಾ, ಇದು ಈ ಒಂದು ವಿಷಯದ ಮೇಲೆ ಪೋಷಕರ ಗಮನ ಇರಬೇಕು. ಈ ಒಂದು ವಿಷಯ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು. ಮಕ್ಕಳ ವರ್ತನೆಯಲ್ಲಿ ನಾವು ಮುಂಚೆಯಿಂದನೇ ಅಂದ್ರೆ ಅವರು ಬೆಳೆಯುತ್ತಿರುವಾಗಲೇ ಚಿಕ್ಕ ಮಕ್ಕಳಿಂದನೇ ನಾವು ಸರಿಯಾದ ಒಂದು ತಿಳುವಳಿಕೆ ಹೇಳಿದಾಗ ಅವರು ಸಕಾರಾತ್ಮಕ ಜೀವನ ಶೈಲಿಯನ್ನ ರೂಢಿ ಮಾಡ್ಕೊಳ್ತಾರೆ. ಇದರಿಂದ ಅವರು ಮಾನಸಿಕವಾಗಿನೂ ಸಹ ಸದೃಢರಾಗ್ತಾರೆ. ಈ ವಿಷಯ ಹೇಗಿತ್ತು ಅಂತ ನೀವು ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.